ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕದ ಸಾಂಪ್ರದಾಯಿಕ ಅಡಿಗೆ ಹೀರೆಕಾಯಿ ಮಸ್ಕಾಯಿ ಮಾಡೋಣ. ಈ ಅಡುಗೆ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣವಾ. ಮೊದಲನೇದಾಗಿ ಹೀರೆಕಾಯಿ ತೊಗೊಳ್ಳೋಣ, ಹಾಗೆ ಕಾಯಿ ಟೊಮೆಟೊ. ಈ ಮಸ್ಕಾಯಿಗೆ ಕಾಯಿ ಟೊಮೆಟೊ ಹಾಕಿದ್ರೇ ತುಂಬ ರುಚಿ ಇರುತ್ತೆ. ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ. ಮೊದಲನೇದಾಗಿ ಹೀರೆಕಾಯ್ದು ಈ ಥರ ತೊಟ್ಟನ್ನ ಸ್ವಲ್ಪ ಕಟ್ ಮಾಡಿ, ಈ ನಾರಿನಂಶ ಇದೆಯಲ್ಲ, ಇದು ಸ್ವಲ್ಪ ತುಂಬ ಗಟ್ಟಿ ಇರುತ್ತೆ. ಆದ್ದರಿಂದ ಈ ಸ್ಕ್ರೇಪರ್ನಲ್ಲಿ ಈ ಥರ ಈ ನಾರಿನಂಶ ಎಲ್ಲನೂ ತೆಗೆದುಬಿಡೋಣ. ಈ ನಾರನ್ನ ವೇಸ್ಟ್ ಅಂದ್ಕೊಬೇಡಿ, ಇದರಿಂದ ಕೂಡ ಚಟ್ನಿ ಮಾಡ್ಬೋದು. ಮುಂದಿನ ನಮ್ಮ ವೀಡಿಯೋಗಳಲ್ಲಿ ಹೇಗೆ ಅಂತ ತೋರಿಸ್ಕೊಡ್ತೀವಿ. ಹೀರೆಕಾಯಿ ಎಲ್ಲ ತೊಳೆದು ಇವಾಗ ಸ್ವಲ್ಪ ಮೀಡಿಯಮ್ ಗಾತ್ರದ ಹೋಳು ಮಾಡ್ಕೊಳ್ಳೋಣ, ಕಟ್ ಮಾಡಿಕೊಂಡು. ಹೀರೆಕಾಯಿ ಸಿಹಿ ಇರುತ್ತಲ್ವ, ಆದ್ದರಿಂದ ಈ ಮಸ್ಕಾಯಿಗೆ ನಾವು ಬೇರೆ ತರಕಾರಿಗಳ್ನ ಉಪಯೋಗಿಸ್ಕೊಳ್ಳೋದು ರುಚಿಗೆ ಅಂತ. ಕಾಯಿ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬದನೆಕಾಯಿ ಇದೆಲ್ಲ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಆ ಸ್ವೀಟ್ನೆಸ್ಸು. ಈಗ ಹೋಲ್ಡ್ ಮಾಡಿರೋ ಅಂಥ ಹೀರೆಕಾಯಿನ ಒಂದು ಪ್ಯಾನ್ಗೆ ಹಾಕೊಳ್ಳೋಣ. ಹಾಗೆ ಟೊಮೆಟೊ ಕೂಡ ಅಷ್ಟೇ ಗಾತ್ರದಲ್ಲಿ ಕಟ್ ಮಾಡ್ಕೊಬೇಕು. ಈ ಅಡುಗೆ ಬಹಳ ಸುಲಭ, ಆದರೆ ಅಷ್ಟೇ ರುಚಿಕರವಾಗಿರುತ್ತೆ. ನಾವು ಊಟಕ್ಕೆ ಕೂಡ ಉಪಯೋಗಿಸ್ಕೊಬೋದು, ಇಲ್ಲಾಂದರೆ ತಿಂಡಿಗೂ ಉಪಯೋಗಿಸ್ಕೊಬೋದು. ಅನ್ನದ ಜೊತೆ ತಿಂದರೆ ಅಂತೂ ಅದ್ಭುತವಾಗಿರುತ್ತೆ. ಹಾಗೆ ರೊಟ್ಟಿ ಮತ್ತು ಚಪಾತಿ ಜೊತೆ ಕೂಡ ಸವಿಬೋದು. ಟೊಮೆಟೊ ಕೂಡ ಹೀಗೆ ಹೋಲ್ಡ್ ಮಾಡಿದ್ದಾಯಿತು. ನೆಕ್ಸ್ಟು ಇವಾಗ ನಾವು ಬದನೆಕಾಯಿ ಕೂಡ ಅದೇ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ಳೋಣ. ಹೀರೆಕಾಯಿ ಮಸ್ಕಾಯಿನ ಬೇರೆ ಬೇರೆ ಥರ ಮಾಡ್ತಾರೆ. ಈ ಥರ ತೊಗರಿಬೇಳೆ ಹಾಕೊಂಡು ಮಾಡ್ತಾರೆ, ಆದರೆ ನಾವು ತೊಗರಿಬೇಳೆ ಉಪಯೋಗಿಸ್ತಾ ಇಲ್ಲ, ಬೇಳೆ ಉಪಯೋಗಿಸದೆ ಮಾಡ್ತಾ ಇರೋ ಅಂಥ ಮಸ್ಕಾಯಿ ಇದು. ನೋಡಿ, ಇವಾಗ ಈ ಮೂರು ತರಕಾರಿಗಳನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀವಲ್ಲ, ಹೀರೆಕಾಯಿ, ಬದನೆಕಾಯಿ ಹಾಗೂ ಕಾಯಿ ಟೊಮೆಟೊ, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು ಕಾಲು ಭಾಗ ಫ್ರೈ ಆಗಿದ ನಂತರ ಮಿಕ್ಕಿದ ಪದಾರ್ಥಗಳನ್ನ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿ ಸಣ್ಣದಾಗಿ ಹಚ್ಚಿರೋದು ಮತ್ತು ಬೆಳ್ಳುಳ್ಳಿ. ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಹಾಗೆ ಮುಚ್ಚಿ ಸ್ವಲ್ಪ ಫ್ರೈ ಮಾಡೋಣ ಎಲ್ಲ ಪದಾರ್ಥಗಳನ್ನ. ಮಧ್ಯೆ ಮಧ್ಯೆ ಸ್ವಲ್ಪ ಕೈ ಆಡಿಸ್ತಾ ಇರಿ, ಯಾಕಂದರೆ ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ. ಈಗೇನು ಮಳೆಗಾಲ ಶುರು ಆಗಿದೆ. ಈ ಥರ ಖಾರ ಹುಳಿ ಉಪ್ಪು ಎಲ್ಲ ಇರೋ ಅಂಥ ಈ ಥರ ಮಸ್ಕಾಯಿ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಏನು ಕಾಂಬಿನೇಷನ್ ಅಲ್ವಾ. ನಾನು ಅವಾಗೇ ಹೇಳಿದಾಗೆ, ನೀವು ತೊಗರಿಬೇಳೆ ಉಪಯೋಗಿಸ್ಕೊಂಡು ಈ ಥರ ಮಸ್ಕಾಯಿ ಮಾಡಿದ್ರೆ ಅದೊಂದು ಸ್ವಲ್ಪ ದಾಲೋ ಇಲ್ಲ ತೊವೆ ಥರ ಆಗಿಬಿಡುತ್ತೆ. ನೀವು ಬೇಳೆ ಉಪಯೋಗಿಸ್ಕೊಳ್ದೆ ಈ ಥರನೂ ಮಾಡಿ, ಇದು ಅದ್ಭುತವಾಗಿರುತ್ತೆ ರುಚಿ ಮಾತ್ರ. ವರ್ಕಿಂಗ್ ವಿಮೆನ್ಸ್ಗೆ ಅಂತೂ ಇದೊಂಥರ ಹೇಳಿ ಮಾಡಿಸಿರೋ ಅಂಥ ಅಡುಗೆ. ಈ ಥರ ಒಂದು ಮಸ್ಕಾಯಿ ಮಾಡಿ ಡಬ್ಬಿನಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗಾದರೂ ಉಪಯೋಗಿಸ್ಕೊಬೋದು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಒಂದು ತಟ್ಟೆಗೆ ಹರಡಿ ಅದೆಲ್ಲ ತಣ್ಣಗಾಗಿದ ನಂತರ ಇವಾಗ ಮಿಕ್ಸಿಗೆ ಹಾಕಿ ಇದನ್ನು ರುಬ್ಕೊಳ್ಳೋಣ. ತುಂಬಾ ಏನು ನುಣ್ಣದಾಗೂ ರುಬ್ಬೋದೇನು ಬೇಕಾಗಿಲ್ಲ, ಸ್ವಲ್ಪ ತರ್ತರಿಯಾಗಿದ್ರೂ ಪರವಾಗಿಲ್ಲ. ಓಕೆ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಕಾಯಿ ಟೊಮೆಟೊ ಚಟ್ನಿ ಹಾಗೂ ಮಾವಿನಕಾಯಿ ಚಟ್ನಿ ಕೂಡ ಮಾಡಿದ್ದೀವಿ. ಆ ರೆಸಿಪೀಸ್ಗಳನ್ನೂ ಕೂಡ ತಪ್ಪದೆ ನೋಡಿ. ಈಗ ರುಬ್ಬಿರೋ ಅಂಥ ಮಿಶ್ರಣಕ್ಕೆ ಒಂದು ಒಗ್ಗರಣೆ ಹಾಕೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ನಂತರ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪ ತಳ ಇರೋ ಅಂಥ ಪಾತ್ರೆನೇ ತೊಗೊಬೇಕು. ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಕ್ಕೆ ಇವಾಗ ನಾವು ರುಬ್ಬಿರೋ ಅಂಥ ಹೀರೆಕಾಯಿ ಮಿಶ್ರಣನ ಹಾಕ್ಕೊಬೇಕು. ಸ್ವಲ್ಪ ನೀರು ಸೇರಿಸ್ಕೊಳ್ಳಿ, ತುಂಬಾ ನೀರು ಹಾಕಬಾರ್ದು, ಯಾಕಂದರೆ ಇದು ಸ್ವಲ್ಪ ಗಟ್ಟಿಯಾಗೇನೇ ಇರಬೇಕು. ನಾವು ರೊಟ್ಟಿಗೆ ಚಪಾತಿಗೆ ಎಲ್ಲ ತಿಂತೀವಲ್ಲ, ಆದ್ದರಿಂದ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಅನ್ನದ ಜೊತೆನೂ ಅಷ್ಟೇ, ಗಟ್ಟಿಯಾಗಿದ್ರೂ ಏನು ಓಕೆ, ಪರವಾಗಿಲ್ಲ, ಚಟ್ನಿ ಥರ ಇರುತ್ತೆ, ತಿನ್ಬೋದು ಕಲಿಸ್ಕೊಂಡು. ಇದು ನಾವು ಮೊದಲೇ ಎಲ್ಲ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಇವಾಗ ಒಂದು 5 ನಿಮಿಷ ಇದು ಸ್ವಲ್ಪ ಕುದ್ರೆ ಸಾಕು. ತುಂಬ ಏನು ಜಾಸ್ತಿ ಇವಾಗ ನಾವು ಇದನ್ನು ಕುಕ್ ಮಾಡೋದೇನು ಬೇಕಾಗಲ್ಲ. ಕೊನೆಯದಾಗಿ ಒಂದು ಸ್ವಲ್ಪ ರುಚಿ ಹೆಚ್ಚಿಸಲು ಸ್ವಲ್ಪ ಹುಣಸೆ ಹಣ್ಣಂತ ಪೇಸ್ಟ್ ಹಾಕ್ಕೊಳ್ಳೋಣ. ನೀವು ಇಲ್ಲಾಂದರೆ ರುಬ್ಬೇಕಾದ್ರೂ ಒಂದು ಹುಣಸೆ ಹಣ್ಣು ಹಾಕ್ಕೊಬೋದು. ನಮ್ಮನೇಲಿ ಈ ಥರ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಹುಣಸೆ ಹಣ್ಣು, ಅದರಿಂದ ಅದನ್ನೇ ಹಾಕ್ಕೊಳ್ತಾ ಇದ್ದೀವಿ. ರುಚಿ ನೋಡ್ಕೊಳ್ಳಿ, ಏನಾದರೂ ಒಂದು ಸ್ವಲ್ಪ ಉಪ್ಪೇನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಬೋದು. ಹುಳಿ ಹಾಕಿದ ನಂತರ ಒಂದು 2 ನಿಮಿಷ ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ನಂತರ ಅದ್ಭುತವಾಗಿರೋ ಹೀರೆಕಾಯಿ ಮಸ್ಕಾಯಿ ತಯಾರಾಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸು, ಇದರಿಂದ ಎಷ್ಟು ಚೆನ್ನಾಗಿರೋ ಅಂಥ ರುಚಿಕರವಾದ ಅಡುಗೆ ಮಾಡ್ಬೋದು. ಇವಾಗ ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಸವಿಯಿರಿ, ಇಲ್ಲಾಂದರೆ ರೊಟ್ಟಿ ಮತ್ತು ಚಪಾತಿ ಜೊತೆ ಕೂಡ ತಿನ್ಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.